ಕುಣಿಗಲ್ ತಾಲೂಕಲ್ಲಿ ಮಂಗಳ ಒಂದು ಡ್ಯಾಮು, ಇದು ಸುಮಾರು 600 MCFT ಅಷ್ಟು ನೀರನ್ನು ಶೇಖರಣೆ ಮಾಡೋಷ್ಟು ಶಕ್ತಿ ಇರೋಂಥ ಡ್ಯಾಮು 1969ರಲ್ಲಿ ಕಟ್ಟಿರೋಂಥದ್ದು ಇತಿಹಾಸ ಉಳ್ಳಂಥ ಈ ಡ್ಯಾಮಲ್ಲಿ ಇವತ್ತು ನನಗೂ 2022ರಿಂದ 4 ವರ್ಷ ಸತತವಾಗಿ ನೀರು ತುಂಬಿರೋಂಥ ವಿಶೇಷವಾದಂಥ ಒಂದು ಸಂಗತಿ. ಇವತ್ತು ಈ ಡ್ಯಾಮು ರಾತ್ರಿ ನನಗೆ ಮಧ್ಯರಾತ್ರಿ 2 ಗಂಟೆಗೆ ದೂರವಾಣಿ ಮೂಲಕ ನಮ್ಮ ಇಂಜಿನಿಯರ್ಸ್ಗಳು ಸೀಪೇಜ್ ಆಗ್ತಿರೋಂಥ ಒಂದು ಮಾಹಿತಿನ ನನಗೆ ಹೇಳ್ತಾರೆ. ತಕ್ಷಣವೇ ನಾನು ಯಾವ ರೀತಿ ಈ ಒಂದು ಭಾಗದಲ್ಲಿರೋಂಥ ಗುತ್ತಿಗೆದಾರರ ಸಹಾಯವನ್ನು ಪಡೆದು ಇಲ್ಲಿ ಅಭಿಯಂತರರೆಲ್ಲ ಸೇರಿ ಈ ಒಂದು ಡ್ಯಾಮಿಂದ ಯಾವ ರೀತಿ ನೀರಿನ ಹರಿವಿಕೆಯಿಂದ ರೈತರ ಜಮೀನುಗಳಿಗೆ ತೊಂದರೆ ಆಗದಂತೆ, ಅದರಲ್ಲೂ ಸಹ ಡ್ಯಾಮ್ಗೂ ತೊಂದರೆ ಆಗದಂತೆ ಯಾವ ರೀತಿ ತಕ್ಷಣವಾಗಿ ತೆಗೆದುಕೊಳ್ಳೋಂಥ ಡ್ಯಾಮೇಜ್ ಕಂಟ್ರೋಲ್ ಮೆಕ್ಯಾನಿಸಮ್ನ ಇನಿಷಿಯೇಟ್ ಮಾಡಿ ಇವತ್ತು ಒಂದು ರೀತಿಲಿ ಈ ಡ್ಯಾಮನ್ನು ಉಳಿಯುವಿಕೆಗೆ ಎಷ್ಟು ಸಾಹಸ ಪಡಬೇಕು ಅದನ್ನು ರಾತ್ರಿ ಎಲ್ಲ ನಿದ್ದೆ ಮಾಡಿದ ಅಭಿಯಂತರರು ಮತ್ತು ಗುತ್ತಿಗೆದಾರರು ಮಾಡಿರುವಂಥದ್ದು ಒಂದು ಕಡೆ ಆದರೆ, ಎರಡನೇದು ತಮಗೆಲ್ಲ ಗೊತ್ತಿದ್ದಂತೆ ಯಾವುದೇ ಒಂದು ಡ್ಯಾಮು ವಾರ್ಷಿಕವಾಗಿ ಇನ್ಸ್ಪೆಕ್ಷನ್ಸ್ ಮಾಡ್ತಾರೆ. ಅದಕ್ಕೆ ನಾನು ಮಾತನಾಡ್ತಿದ್ದೆ, ನಮ್ಮಲ್ಲಿ ಡಯಾಗ್ನೋಸಿಸ್ ಯಾವ ರೀತಿ ಮಾಡಬೇಕು, ಪ್ರಿಎಂಪ್ಟಿಂಗ್ ಸಿಂಪ್ಟಮ್ಸ್ಗಳು ಹೆಂಗೆ ಕಂಡುಹಿಡಿಬೇಕು, ಅದನ್ನು ಯಾವ ರೀತಿ ಬಂದಂಥ ಸೈನ್ಸು ಸಿಂಪ್ಟಮ್ಸ್ಗಳಲ್ಲಿ ಯಾವ ರೀತಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಇದು ಒಂದು ಮೆಥಡ್ ಆಫ್ ಡ್ಯಾಮ್ ಸೇಫ್ಟಿ ಮೆಥಡ್ಸು. ಆ ಸೇಫ್ಟಿ ಮೆಥಡ್ಸಲ್ಲಿ ಪ್ರತಿ ವರ್ಷವೂ ರಿಪೋರ್ಟ್ ತೆಗೆದುಕೊಂಡು ಈ ಒಂದು ಡ್ಯಾಮಲ್ಲಿ ಯಾವತ್ತೂ ಎಲ್ಲೂ ಈ ರೀತಿಯ ತೊಂದರೆಗಳು ಆಗಿಲ್ಲದೆ ಇರೋಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ಮಾರ್ಕೋನಹಳ್ಳಿಯಲ್ಲಿ ನಮಗೆ ಗೇಟ್ಗಳು ತೊಂದರೆ ಆದ ತಕ್ಷಣವೇ ನಾನು ಅನುದಾನವನ್ನು ಬಿಡುಗಡೆ ಮಾಡಿ ಗೇಟನ್ನು ರಿಪೇರಿ ಮಾಡಿದ್ದೇವೆ. ಹಿಂದೆ ಒಂದು ಕುಣಿಗಲ್ ಡ್ಯಾಮ್ ಕೆರೆ ವಿಚಾರಕ್ಕೆ ಯಾರೋ ಕಿಡಿಗೇಡಿಗಳು ಸಿಮೆಂಟನ್ನು ಮತ್ತು ಕಲ್ಲನ್ನು ಹಾಕಿದ್ದಂಥದ್ದು ತೂಪಿಗೆ ಭಾಳಷ್ಟು ಡ್ಯಾಮೇಜ್ ಆಗಿರೋದನ್ನು ಮೊನ್ನೆ ಅಂಡರ್ ವಾಟರ್ ಡ್ರೈವರ್ಸ್ನೆಲ್ಲ ಕರೆಸಿ ರಿಪೇರಿಯ ಒಂದು ಕ್ರಮವನ್ನು ಜರುಗಿಸಿ ಸದ್ಯದಲ್ಲೇ ಅದನ್ನು ಗೇಟ್ಗಳೆಲ್ಲ ಅಳವಡಿಸ್ತಾ ಇದ್ದೇವೆ. ಅದೇ ರೀತಿ ಈ ಡ್ಯಾಮಲ್ಲಿ ರಾತ್ರಿ ನಮ್ಮ ಅಭಿಯಂತರರೆಲ್ಲ ಬಂದು ಯಾವ ರೀತಿ ಇದನ್ನು ನಿಲ್ಲಿಸಬೇಕು, ಸೀಪೇಜ್ನ ಯಾವ ರೀತಿ ಬರೋಂಥ ಬ್ಯಾರೆಲ್ಗಳು ಮತ್ತು ಟ್ಯೂಬ್ಗಳ ಒಂದು ಡಯಾಮೀಟರ್ಸ್ ಬ್ಯಾರೆಲ್ಸ್ಗಳಲ್ಲಿ ಎಲ್ಲಿ ಲೀಕೇಜ್ ಆಗಿರೋಂಥದ್ದನ್ನು ಇಂಟರ್ನಲ್ ವಾಲ್ಸು ಮತ್ತು ಎಕ್ಸ್ಟರ್ನಲ್ ವಾಲ್ಸ್ಗಳಿಗೆ ಪ್ಯಾಕ್ ಮಾಡಿ ಇಮಿಡಿಯೇಟಾಗಿ ನಮ್ಮಲ್ಲಿ ಆರ್ಥೋಪೆಡಿಕ್ಸಲ್ಲಿ ಮೂಳೆಯಲ್ಲಿ ಸಿಮೆಂಟಿಂಗ್ ಅಂತ ಇರ್ತಾರೆ, ಆ ರೀತಿ ಒಂದು ನ್ಯಾಚುರಲ್ ಸಿಮೆಂಟಿಂಗ್ಗಳನ್ನು ಗುತ್ತಿಗೆದಾರರ ಮೂಲಕ ಗಾಡಿಗಳ ಹೊಸ ಒಂದು ವಿನ್ಯಾಸಗಳ ಮೂಲಕ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ಬೆಳಗ್ಗೆ ವಿಶೇಷವಾದಂಥ ತನಿಖೆಗೆ ಬೇಕಾದಂಥ ಅಧಿಕಾರಿಗಳೆಲ್ಲ ಬಂದು ಇದನ್ನು ಸೂಕ್ಷ್ಮ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಈಗ ಕೆಲವು ಮೆಥಡ್ ಆಫ್ ಹ್ಯಾಂಡ್ಲಿಂಗ್ ದಿಸ್ ಕೈಂಡ್ ಆಫ್ ಡ್ಯಾಮೇಜಸ್, ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಥರ ಈ ಒಂದು ವ್ಯವಸ್ಥೆನ ಶುರು ಮಾಡಲಿಕ್ಕೆ ಈಗ ತಾನೇ ಎಲ್ಲ ಇಂಜಿನಿಯರ್ಸ್ಗಳ ಜೊತೆ ಎಲ್ಲ ಮಾತಾಡಿದ್ದೇನೆ. ನಮ್ಮ MD ಮಹೇಶ್ ಅವ್ರ ಜೊತೆ ಮಾತನಾಡಿದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಇದನ್ನು ನಾವು ಯಾವುದೇ ರೀತಿಯಲ್ಲೂ ನೀರು ಎಷ್ಟೇ ಒಂದು ತೊಂದರೆಗಳು ಇದ್ದಂಥ ಸಂದರ್ಭದಲ್ಲೂ ಸಹ ನಿಮಗೆಲ್ಲ ಗೊತ್ತಿದ್ದಂತೆ ಈಗ ಸುಮಾರು 4 ಅಡಿ ನೀರನ್ನು ಚಾನಲ್ ಮೂಲಕ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಮೂಲಕನೂ ಕಳಿಸಿ ಇವತ್ತು ಯಾವುದೇ ಒಂದು ಜಮೀನುಗಳಿಗೆ, ರೈತರಿಗೆ, ನನ್ನ ತಾಲೂಕಿನ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಜರುಗಿಸಿರುವಂಥದ್ದು ವಿಶೇಷವಾಗಿ ಇರೋಂಥ ವಿಚಾರ.